ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ. ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ಗೈಸ್ ನಾವಿವತ್ತು 5 ರೂಪಾಯಿ ದೋಸೆ ತಿನ್ನೋಕೆ ಹೋಗ್ತಾ ಇದ್ದೀವಿ. ನಾವು 5 ರೂಪಾಯಿ ದೋಸೆ ತಿನ್ನೋಕ್ಕೆ ಯಾವ ಊರಲ್ಲಿ ಯಾವ ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ನೋಡಿ ಗೈಸ್. ಮತ್ತೆ ನೋಡಿ ಗೈಸ್ ನಮ್ಮೂರು ರೋಡ್ ಹೆಂಗಿದೆ ಅಂತ. ಓಟ್ ಕೇಳಕ್ ಬಂದಾಗ ಮಾತ್ರ ಸುಮ್ಮನೆ ಖಾಲಿ ಮಾತುಗಳು ಆಡ್ತಾರೆ ಗೈಸ್. ಅದು ಭೈರವೇಶ್ವರ ದೇವರಿಂದ ಬಸವಣ್ಣ. ಅದು ಫಸ್ಟು ಬಸವಣ್ಣನ ಫ್ರೀಯಾಗಿ ಬಿಟ್ಟಿರೋರು, ಇವಾಗ ಅದನ್ನು ಕಟ್ಟಾಕಿ ಅಲ್ಲೇ ಹುಲ್ಲಾಕ್ತಾರೆ. ಮಳೆಗಾಲ ಬಂದರೆ ಸಾಕು ಗೈಸ್, ನಮ್ಮೂರು ಅಕ್ಕಪಕ್ಕ ಇರೋ ಕೆಲವು ರೋಡ್ಗಳು ಫುಲ್ ಆಫ್ ರೋಡಿಂಗ್ ಆಗಿ ಕನ್ವರ್ಟ್ ಆಗೋಗ್ತವೆ. ವಿಜಯ್ ಫುಲ್ಲು ಸಂಧಿ ಗೊಂದೆಗೆಲ್ಲ ನುಗ್ಗಿಸ್ಕೊಂಡು ಸ್ಪೀಡಾಗಿ ಹೋಗ್ತಾನೆ ಗೈಸ್. ಗೈಸ್ ಇನ್ನು ನಾವು ಇವಾಗ ಹೊಸಪಾಳ್ಯದಲ್ಲಿ ಹೋಗ್ತಾ ಇದ್ದೀವಿ. ನಾವು ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗೋಗುತ್ತೇನೋ ಗೊತ್ತಿಲ್ಲ. ಆಲ್ರೆಡಿ ಲೇಟ್ ಆಗೋಗಿದೆ ಗೈಸ್. ಇದು ನಮ್ಮ ಬಸ್ ಸ್ಟ್ಯಾಂಡು. ನಾನು ಕಾಲೇಜಿಗೆ ಹೋಗ್ತಿದ್ದಾಗ ಇಲ್ಲೇ ಬಂದು ಬಸ್ ಹತ್ತುತ್ತಿದ್ದು ಡೈಲಿ. ನಾನು ಸ್ಕೂಲಿಗೆ ಹೋಗ್ತಿದ್ದಾಗ ಗೈಸ್ ಈ ನೇರ್ಲೆಂಡ್ ಮೊದಲಾಗಿರೋ ನೇರ್ಲೆಂಡೆಲ್ಲ ಕಿತ್ಕೊಂಡು ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಇಲ್ಲೊಂದು ರುದ್ರಾಶ್ರಮ ಇದೆ ಗೈಸ್, ನೋಡಿ ಇದೆ ರುದ್ರಾಶ್ರಮ. ಎಡಗಡೆ ಕಾಣಿಸ್ತಾ ಇರೋದು ಗೈಸ್ ಇದು ಮೈದಾಳ ಅಂತ. ಅಕ್ಕಪಕ್ಕ ಊರಿಗೆಲ್ಲ ಇದು ಪಿನ್ಕೋಡಿ ಊರು. ನಾವು ತುಮಕೂರಲ್ಲಿ ಎಲ್ಲೇ ಹೋಗಿ ನಮ್ಮೂರು ಹೆಸರು ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ನಮ್ಮೂರು ಅಂತಲೇ ಅಲ್ಲ, ಅಕ್ಕಪಕ್ಕ ಯಾವುದೇ ಊರು ಹೆಸರು ಹೇಳಿದ್ರು ಗೊತ್ತಾಗಲ್ಲ. ಸೊ ಅದಕ್ಕೆ ಮೈದಾಳ ಹೆಸರು ಹೇಳಿದ್ರೆ ಆಲ್ಮೋಸ್ಟ್ ಜನಗಳಿಗೆ ಗೊತ್ತಾಗುತ್ತೆ. ಅದಕ್ಕೆ ಇದನ್ನು ಪಿನ್ ಕೋಡ್ ಅಂತ ಹೇಳಿದ್ದು ಗೈಸ್. ನೋಡಿ ಗೈಸ್ ನಾವಿಲ್ಲ ಅಂತ ನಮ್ಮ ಅಡ್ಡ ಹತ್ರ ಯಾರೋ ಕಾರ್ ಅಡ್ಡ ಹಾಕ್ಬಿಟ್ಟವ್ರೆ. ಈ ಪ್ರೀತಿಗಾಗಿ ಚಪ್ಪಾಳೆ. ಈ ರೋಡಲ್ಲಿ ಇಲ್ಲಿ ಬಂದರೆ ಅದೇನೋ ಒಂಥರ ಫೀಲ್ ಆಗುತ್ತೆ ಗೈಸ್ ನನಗೆ. ಏನೋ ಒಂಥರ ಏನೋ ಒಂಥರ ಏನೋ ಒಂಥರ ಯಾಕೆ ಫೀಲ್ ಆಗುತ್ತೆ ಅಂದರೆ ಗೈಸ್ ಅಕ್ಕಪಕ್ಕ ಗಿಡ ಮರಗಳಿದ್ದಾವೆ. ಮತ್ತು ಆ ಕಡೆ ಗದ್ದೆ ಇದೆ ಗೈಸ್. ಗದ್ದೆಯಲ್ಲಿ ಭತ್ತದ ಪೈರು ಹಾಕಿರ್ತಾರೆ. ಅವಾಗ ಫುಲ್ ಗ್ರೀನಲ್ಲಿ ಕಾಣ್ತಾ ಇರುತ್ತೆ. ಅವಾಗ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನನಗೆ ನೇಚರ್ ಅಂದ್ರೆ ತುಂಬ ಇಷ್ಟ. ಸೊ ಅದಕ್ಕೆ ನಮ್ಮೂರು ರೂಟಲ್ಲಿ ಅಲ್ಲಿರೋ ಥರ ಎಲ್ಲೂ ಇಲ್ಲ. ಅದಕ್ಕೆ ಅಲ್ಲಿ ಬಂದಿದ ತಕ್ಷಣ ಅದೇನೋ ಒಂಥರ ಗುಡ್ ಫೀಲ್ ಆಗುತ್ತೆ ಗೈಸ್. ಸೊ ಇಲ್ಲಿ ಯಾವಾಗ ಬಂದರೂ ಗೇಟ್ ಹಾಕಿರ್ತಾರೆ ಗೈಸ್. ಆಲ್ರೆಡಿ ಇವಾಗ ಟೈಮ್ ಆಗೋಗಿದೆ. ಇಲ್ಲ ನಾವು ಬರೋ ಟೈಮಿಗೆ ಟ್ರೈನ್ ಬರುತ್ತೆ, ಇಲ್ಲ ಟ್ರೈನ್ ಬರೋ ಟೈಮಿಗೆ ನಾವು ಬರ್ತೀವೋ ಒಂದು ಗೊತ್ತಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್. ಇವಾಗ ನೀವು ಎದುರುಗಡೆ ಕಾಣ್ತಾ ಇರೋ ಬಿಲ್ಡಿಂಗ್ಗಳು ಏನು ನೋಡ್ತಾ ಇದ್ದೀರಾ, ಈ ಹಾಸ್ಟೆಲ್ಗಳು. ಇಲ್ಲೂ ಮೊದಲು ಒಂದು ಬಾವುಜಿ ಕಟ್ಟೆ ಅಂತ ಇತ್ತು. ಇವಾಗ ಅದನ್ನು ಮುಚ್ಚಾಕಿ ಗರ್ಲ್ಸ್ ಹಾಸ್ಟೆಲ್ ಎಲ್ಲ ಕಟ್ಟಿದ್ದಾರೆ. ನೋಡಿ ಕಾಲಕ್ರಮೇಣ ಎಲ್ಲ ಮಾಯ ಆಗೋಗುತ್ತೆ. ಗೈಸ್ ಇವಾಗ ನಾವು ಕ್ಯಾಸಂದ್ರ ಬಂದ್ವಿ. ಇವಾಗ ಕ್ಯಾಸಂದ್ರದಲ್ಲಿ ಯಾವ ಏರಿಯಾದಲ್ಲಿದೆ ಹೋಟ್ಲ್ ಅಂತ ಹುಡುಕಬೇಕು. ನಾನು ಫಸ್ಟ್ ಟೈಮೇ ಹೋಗ್ತಾ ಇರೋದು. ನೋಡಿ ಗೈಸ್ ಇದೆ ನಮ್ಮ ಕ್ಯಾಸಂದ್ರದ್ದು ಪೇಟೆ ಬೀದಿ. ಗೈಸ್ ನಾವು ತುಂಬ ಮುಂದೆ ಹೊರಟಾಗಿದ್ವಿ. ಅದಕ್ಕೆ ವಿಜಯ್ ಫ್ರೆಂಡಿಗೆ ಫೋನ್ ಮಾಡಿ ಅಡ್ರೆಸ್ ಕೇಳ್ಕೊಂಡು ಚಂದ್ರಮೌಳೇಶ್ವರ ಸರ್ಕಲಿಂದ ವಾಪಸ್ ಬರ್ತಾ ಇದ್ದೀವಿ. ಯಾರ್ದೋ ಮದುವೆ ನಡೀತಿದೆ ಗೈಸ್. ಗೈಸ್ ಇವಾಗ ನಾವು ಗಣಪತಿ ಸರ್ಕಲಲ್ಲಿದ್ದೀವಿ. ನೋಡಿ ಇಲ್ಲಿ ಗ್ರಾಮ ದೇವತೆ ಅಮ್ಮನವರ ದೇವಸ್ಥಾನ ಇದೆ ಗೈಸ್. ಇವಾಗ ನಾವು ರಾಮಣ್ಣ ಹೋಟ್ಲಿಗೆ ಬಂದ್ವಿ. ನೋಡಿ ಇದೇ ಹೋಟ್ಲು ಅದು ಗೈಸ್. ಈ ಹೋಟ್ಲು ಲೊಕೇಶನ್ ಇರೋದು ಕ್ಯಾಸಂದ್ರ SLN ನಗರ 2ನೇ ಮೇನ್ ರೋಡು, ವೇಣುಗೋಪಾಲ್ ಕೃಷ್ಣ ಟೆಂಪಲ್ ರೋಡಲ್ಲಿ ಈ ಹೋಟ್ಲ್ ಇರೋದು ಗೈಸ್. 1967ರಲ್ಲಿ ಈ ಹೋಟ್ಲು ಓಪನ್ ಆಗಿದೆ ಗೈಸ್. ಇಲ್ಲಿ ಫುಲ್ ರಶ್ ಇದೆ, ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ಸಿಹಿ ಕೈ ಚಂದ್ರು ಅವರು ಕೂಡ ಬಂದು ವಿಸಿಟ್ ಮಾಡಿದ್ದಾರೆ. ಈ ಹೋಟ್ಲು 5 ರೂಪಾಯಿ ದೋಸೆಗೆ ತುಂಬ ಫೇಮಸ್ ಗೈಸ್ ಕ್ಯಾಸಂದ್ರದಲ್ಲಿ. ನಾವಿಲ್ಲಿ ಬಂದು ಆಗಲೇ ಒಂದು ಅರ್ಧ ಗಂಟೆ ಆಯಿತು. ಅವಾಗಲೇ ತುಂಬ ಜನ ಇದ್ದರು, ಅದಕ್ಕೆ ವೀಡಿಯೋ ಮಾಡಿರಲಿಲ್ಲ. ಇವಾಗ ಒಂಚೂರು ಜನ ಕಮ್ಮಿ ಆದರು ಗೈಸ್. ನಾವು ತುಪ್ಪದ ದೋಸೆ ಹೇಳಿದ್ವಿ, ಇವಾಗ ಬಂತು 2 ಪ್ಲೇಟು ತುಪ್ಪದ ದೋಸೆ. ಇನ್ನು ನಮ್ಮ ಮಣಿಕಂಠ ಮತ್ತು ಅಖಿಲಗೆ ಬಂದೇ ಇಲ್ಲ ದೋಸೆ, ವೇಟ್ ಮಾಡ್ತಾರೆ ಇಬ್ಬರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್ ಮಣಿಕಂಠಗೆ ಮತ್ತು ನಮ್ಮ ಅಖಿಲ್ಗೆ ಇವಾಗ ದೋಸೆ ಬಂತು, ತಿಂತವ್ರವರು. ನಾರ್ಮಲ್ ದೋಸೆ 5 ರೂಪಾಯಿ, ತುಪ್ಪದ ದೋಸೆ 10 ರೂಪಾಯಿ ಗೈಸ್. ನಾವು ತುಪ್ಪದ ದೋಸೆ ತೊಗೊಂಡ್ವಿ. ನೋಡಿ ಇವರೇ ಹೋಟ್ಲು ಇವಾಗ ನಡೆಸ್ತಾ ಇರೋದು. ಮತ್ತು ಗೈಸ್ ಟೈಮ್ ಕಮ್ಮಿ ಇರೋರು ಇಲ್ಲಿ ಬರೋಕ್ಕೆ ಹೋಗಬೇಡಿ ತಿಂಡಿ ಮಾಡೋಕ್ಕೆ, ಯಾಕಂದರೆ ಇಲ್ಲಿ ಜನ ತುಂಬ ರಶ್ ಇರ್ತಾರೆ. ಸೊ ವೆಯ್ಟ್ ಮಾಡಬೇಕಾಗ್ತೈತೆ. ಅರ್ಧ ಗಂಟೆನಾದ್ರು ಆಗ್ಬೋದು, 3/4 ಗಂಟೆನಾದ್ರು ಆಗ್ಬೋದು.
ತುಂಬ ವೆಯ್ಟ್ ಮಾಡಬೇಕು ಗೈಸ್. ದೋಸೆ ಅಂತೂ ಚೆನ್ನಾಗಿತ್ತು ಗೈಸ್, ಸೇಮ್ ಮನೇಲಿ ಹೆಂಗೆ ಮಾಡ್ತೀವೋ ಆ ಥರನೇ ಇತ್ತು, ಚೆನ್ನಾಗಿತ್ತು ಗೈಸ್. ನೋಡಿ ಅವರೇ ರಾಮಣ್ಣ, ಇವಾಗ ಬಂದ್ರಲ್ಲ ಅವರು ರಾಮಣ್ಣ ಗೈಸ್. ನಾವು 4 ಜನದಿಂದ 290 ರೂಪಾಯಿ ಆಯಿತು. 180 ಫೋನ್ಪೇ ಮಾಡಿದ್ವಿ, 110 ರೂಪಾಯಿ ಕ್ಯಾಶ್ ಕೊಟ್ವಿ ಗೈಸ್. ಮಾತ್ರ ಎಲ್ಲ ಕಡೆ ಏನು ಪ್ರೈಸ್ ಇದೆಯೋ ಅದೇ ಇದೆ ಗೈಸ್. ವ್ಯಾಲ್ಯೂ ಫಾರ್ ಮನಿ ಫುಡ್ ಇದೆ ಗೈಸ್ ರಾಮಣ್ಣವ್ರ ಹೋಟ್ಲಲ್ಲಿ. ನೀವು ಯಾವತ್ತೂ ಟೇಸ್ಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ಜನುಮವೇ ಆಹ ದೊರಕಿದೆ.